ಬ್ಯಾಪ್ಟಿಸ್ಟ್ ಆಸ್ಪತ್ರೆ ತಜ್ಞ ವೈದ್ಯಕೀಯ ಅತ್ಯಾಧುನಿಕ ಉಪಕರಣಗಳ ನೆರವಿನಿಂದ ಸಾಮಾನ್ಯ ರೋಗ ತಪಾಸಣೆ, ದಂತ ತಪಾಸಣೆ, ರಕ್ತದೊತ್ತಡ, ಮಧುಮೇಹ ತಪಾಸಣೆ, ಕಣ್ಣಿನ ತಪಾಸಣೆ, ಮಾನಸಿಕ ಅಸ್ವಸ್ಥತೆ ಮತ್ತು ಕ್ಯಾನ್ಸರ್ ಕಾಯಿಲೆಗಳ ಪರೀಕ್ಷೆ ನಡೆಸಲಾಯಿತು. ಗ್ರಾಮೀಣ ಭಾಗಗಳಲ್ಲಿ ಮಧುಮೇಹ ಮತ್ತು ರಕ್ತದ ಒತ್ತಡ ಕಾಯಿಲೆ ಬಗ್ಗೆ ಹೆಚ್ಚಾಗಿ ಅರಿವು ಇರುವುದಿಲ್ಲ. ತಮಗೆ ಕಾಯಿಲೆ ಇದೆಯೇ ಇಲ್ಲವೇ ಎಂಬುದು ಅವರಿಗೆ ತಿಳಿದಿರುವುದಿಲ್ಲ. ಈ ಕಾಯಿಲೆಗಳು ಇತರ ಕಾಯಿಲೆಗಳಿಗೆ ರಹದಾರಿಯಲ್ಲಿದ್ದಂತೆ. ಆದ್ದರಿಂದ ಪ್ರತಿ ತಿಂಗಳು ಆಸ್ಪತ್ರೆಯ ತಜ್ಞ ವೈದ್ಯರು ಬಂದು ಪರೀಕ್ಷೆ ನಡೆಸಿ ಸೂಕ್ತ ಚಿಕಿತ್ಸೆ ಮತ್ತು ಔಷಧಿಗಳನ್ನು ನೀಡುತ್ತಾರೆ. ಗ್ರಾಮೀಣ ಜನರ ಆರೋಗ್ಯವನ್ನು ಉತ್ತಮಪಡಿಸುವುದು ನಮ್ಮ ಉದ್ದೇಶವಾಗಿದೆ ಎಂದು ಬ್ಯಾಪ್ಟಿಸ್ಟ್ ಆಸ್ಪತ್ರೆ ಸಮುದಾಯದ ಆರೋಗ್ಯ ವಿಭಾಗದ ಮುಖ್ಯಸ್ಥ ಕೃಷ್ಣಮೂರ್ತಿ ತಿಳಿಸಿದರು. ಬೆಂಗಳೂರು ಬ್ಯಾಪ್ಟಿಸ್ಟ್ ವತಿಯಿಂದ ಮತ್ತು ದೇವರಮಳ್ಳೂರು ಗ್ರಾಮ ಪಂಚಾಯತಿಯ ಸಹಯೋಗದೊಂದಿಗೆ ಈ ಒಂದು ಆರೋಗ್ಯ ಶಿಬಿರವನ್ನು 22ನೇ ತಾರೀಕು ಈ ಮೇ ತಿಂಗಳಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ ದೇವರಮಳ್ಳೂರು ಗ್ರಾಮದಲ್ಲಿ. ಇದರ ಉದ್ದೇಶ ಬಂದು ಗ್ರಾಮೀಣ ಭಾಗದಲ್ಲಿರುವಂಥ ಹಳ್ಳಿ ಜನಗಳಿಗೆ ಸಕ್ಕರೆ ಕಾಯಿಲೆ ಮತ್ತು BP ಕಾಯಿಲೆದ ಬಗ್ಗೆ ಅವರಿಗೆ ಮಾಹಿತಿ ಇರೋದಿಲ್ಲ. ಅವರು ತೋಟದಲ್ಲಿ ಕೆಲಸ ಮಾಡಿಕೊಂಡು ಹಾಗೆ ಇರ್ತಾರೆ ಮತ್ತು ಆಸ್ಪತ್ರೆಗೆ ಹೋಗಬೇಕಂದ್ರೆ ಸ್ವಲ್ಪ ತುಂಬ ದೂರನೂ ಇರುತ್ತೆ. ಆದ ಕಾರಣದಿಂದ ಅವರಿಗೆ ಗ್ರಾಮೀಣ ಭಾಗದಲ್ಲಿ, ಹಳ್ಳಿಯ ಭಾಗದಲ್ಲಿ ಬ್ಯಾಪ್ಟಿಸ್ಟ್ ವತಿಯಿಂದ ಡಾಕ್ಟ್ರು ಮತ್ತು ಈ ರೀತಿಯಾದಂಥ ಒಂದು ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡು ನಾವು ಈ ಆರೋಗ್ಯ ಶಿಬಿರದಲ್ಲಿ ಸಕ್ಕರೆ ಕಾಯಿಲೆ ಮತ್ತು BP ಕಾಯಿಲೆಯಿಂದ ಬಳಲುತ್ತಿರುವಂಥ ರೋಗಿಗಳಿಗೆ ನಾವು ತಿಂಗಳು ತಪಾಸಣೆ ಮಾಡ್ತೇವೆ. ನಮ್ಮ ಉದ್ದೇಶ ಏನಂದರೆ ಇವರಿಗೆ BP ಕಾಯಿಲೆಯಿಂದ, ಸಕ್ಕರೆ ಕಾಯಿಲೆಯಿಂದ ಅವರಿಗೆ ಹೃದಯ ರೋಗದ ಸಂಬಂಧಪಟ್ಟ ಕಾಯಿಲೆಗಳು ಹೆಚ್ಚಾಗುತ್ತಾ ಇದೆ ಮತ್ತು ಅವರಿಗೆ ಪಾರ್ಶ್ವವಾಯು ರೋಗ ಅವರಿಗೆ ಆಗ್ತಾಯಿದೆ. ಆದ ಕಾರಣದಿಂದ ಇದನ್ನು ತಡೆಗಟ್ಟುವುದಕ್ಕಾಗಿ ನಾವೊಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಬ್ಯಾಪ್ಟಿಸ್ಟ್ ಆಸ್ಪತ್ರೆ ಸಮುದಾಯದ ಆರೋಗ್ಯ ವಿಭಾಗದ ವೈದ್ಯ ಡಾಕ್ಟರ್ ಸುಮನ್, ಡಾಕ್ಟರ್ ಪೂಜಾ, MPCS ಅಧ್ಯಕ್ಷ ದೇವರಾಜ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸುಶೀಲಮ್ಮ ಮುನಿಶಾಮಪ್ಪ, ಸದಸ್ಯರಾದ ವೆಂಕಟೇಶ್, ಸುಗುಣಮ್ಮ, ಲಕ್ಷ್ಮಿ, ರಾಜಣ್ಣ, PDO ಸುಧಾಮಣಿ, ಕಾರ್ಯದರ್ಶಿ ಗೋಪಾಲ್, ಆಸ್ಪತ್ರೆ ಸಿಬ್ಬಂದಿ ಮುಕುಂದ, ರಾಜ, ಕೃಷ್ಣಮೂರ್ತಿ, ನಂದೀಶ್, ಮಧು ಹಾಜರಿದ್ದರು. ಛಾಯಾ ರಮೇಶ್, CTV ನ್ಯೂಸ್, ಶಿಡ್ಲಘಟ್ಟ.